ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಗನೇ, ದೇವರ ಮಗಳೇ, ಈ ಪವಿತ್ರವಾದ ದಿನದಲ್ಲಿ ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಂಡಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು ನಮ್ಮಲ್ಲಿ ತುಂಬುವಂತೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಇವೆಲ್ಲವೂ ನಮ್ಮಲ್ಲಿ ತುಂಬಲಿ ಎಂಬುದಾಗಿ ನಾವು ಮತ್ತೊಬ್ಬರಿಗೆ ಹಾರೈಸುತ್ತೇವೆ, ಹಾಗೂ ನಾವು ಸಹ ಚಿಂತಿಸುತ್ತೇವೆ. ಈ ಮೊಟ್ಟ ಮೊದಲನೆಯ ವಚನ ನಾವು ಧ್ಯಾನಿಸ್ತಾ ಇದ್ದೇವೆ. ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು ನಿಮ್ಮೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು ನಿಮ್ಮಲ್ಲಿರಲಿ. ಇದು ಯಾರಲ್ಲಿ, ಯಾರಿಗಾಗಿ, ಯಾವುದಕ್ಕಾಗಿ? ಪ್ರಿಯರೇ, ಇವತ್ತು ತಪಸ್ಸು ಕಾಲದ 2ನೇ ದಿನದ ಧ್ಯಾನವನ್ನ ನಾವು ಚಿಂತಿಸ್ತಾ ಇದ್ದೇವೆ. ಅದಕ್ಕೆ ಮುಂಚಿತವಾಗಿ ಒಂದು ಚಿಕ್ಕ ಕಥೆಯನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಊರಿನಲ್ಲಿ ಒಬ್ಬ ಅರಸನಿದ್ದ, ರಾಜನಿದ್ದ. ಅತಿ ಶ್ರೀಮಂತಿಕೆಯುಳ್ಳವನು, ಅತಿ ಜ್ಞಾನವುಳ್ಳವನು, ಅತಿ ಮೇಧಾವಿ. ಈ ಅರಸನು ಸ್ವಲ್ಪ ಕಾಲ ಚಿಂತನೆಗೆ ಒಳಗಾಗುತ್ತಾನೆ. ತನ್ನ ರಾಜ್ಯವನ್ನು ಕುರಿತು, ತನ್ನ ಜನತೆಯನ್ನು ಕುರಿತು, ತನ್ನ ಆಸ್ತಿ ಅಂತಸ್ತನ್ನು ಕುರಿತು ಅವನು ಚಿಂತೆಗೆ ಒಳಗಾಗುತ್ತಾನೆ. ಬಲಿಷ್ಠನು, ಏನನ್ನು ಸಹ ಸಾಧಿಸಲು, ಏನನ್ನು ಸಹ ಜಯಿಸಲು ಶಕ್ತನಾದಂತಹ ಅರಸನು. ಈ ಅರಸನು ಒಂದು ದಿನ ಒಂದು ಸನ್ಯಾಸಿಯನ್ನ ಸಂಧಿಸುತ್ತಾನೆ. ಒಂದು ಸನ್ಯಾಸಿಯನ್ನು ಸಂಧಿಸಿ ಅವನು ಮಾತನಾಡುತ್ತಾನೆ, ನೋಡು, ನಾನು ಅರಸನಾಗಿದ್ದೇನೆ, ನನ್ನ ಪ್ರಜೆಗಳನ್ನ, ನನ್ನ ಜನತೆಯನ್ನ ನಾನು ಸಾಕಿ ಸಲಹಬೇಕು. ಹಾಗೂ ನನಗೆ ಹೆಚ್ಚಾದ ಆಸ್ತಿ ನನಗೆ ಬೇಕು, ಹಣ ಆಸ್ತಿ ನನಗೆ ಬೇಕು. ನನಗೆ ಒಂದು ವರ ಬೇಕು. ನಿನ್ನ ಬಳಿ ಬಂದವರೆಲ್ಲರಿಗೂ ನೀನು ವರವನ್ನು ಕೊಡುತ್ತೀಯ, ಆಶೀರ್ವಾದವನ್ನು ಕೊಡುತ್ತೀಯ. ನೀನು ಆಶೀರ್ವದಿಸುವಾಗ ಎಲ್ಲರಿಗೂ ಸಹ ಶ್ರೀಮಂತಿಕೆಯು ತುಂಬುತ್ತದೆ ಎಂಬುದಾಗಿ ಅರಸ ಸನ್ಯಾಸಿಯ ಬಳಿ ಹೇಳುತ್ತಾನೆ. ಸನ್ಯಾಸಿ ಮೌನವಾಗಿರುತ್ತಾನೆ. ಏಕೆಂದರೆ ಈ ಸನ್ಯಾಸಿ ಬಳಿ ಯಾರೆಲ್ಲ ಹೋಗಿ ಏನೆಲ್ಲ ವರವನ್ನು ಕೇಳಿದರೂ ಸಹ ಆ ಸನ್ಯಾಸಿಯು ಆ ವರವನ್ನು ಕೊಡುತ್ತಾ ಇದ್ದನು. ಅಷ್ಟು ಅವನು ಶಕ್ತಿವಂತನಾಗಿದ್ದನು. ಒಂದು ದಿನ ಈ ಅರಸನು ಸನ್ಯಾಸಿ ಬಳಿಗೆ ಹೋಗುವಾಗ ಸನ್ಯಾಸಿಯು ಮೌನದಿಂದಿರುತ್ತಾನೆ. ಅಂದು ವೃತ ಎಂಬುದಾಗಿ. 2ನೇ ದಿನ ಅರಸನು ಮತ್ತೆ ಆ ಸನ್ಯಾಸಿಯನ್ನು ಹುಡುಕಿ ಹೋಗುತ್ತಾನೆ. ಆ 2ನೇ ದಿನ ಹೋಗುವಾಗ ಸನ್ಯಾಸಿಯು ಕೆಲಸದಲ್ಲಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. 3ನೇ ದಿನ ಆ ಅರಸನು ಸನ್ಯಾಸಿಯ ಬಳಿಗೆ ಹೋಗುತ್ತಾನೆ. ಅಂದು ಸನ್ಯಾಸಿಯು ವಿರಾಮವಾಗಿರುತ್ತಾನೆ. ಈ 3 ದಿನದ ಬಳಿಕ ಅರಸ ಸನ್ಯಾಸಿ ಬಳಿ ಹೋಗಿ ಹೇಳುತ್ತಾನೆ, ನೀವು ನನಗೆ ಯಾವ ಪ್ರತ್ಯುತ್ತರವನ್ನು ಕೊಡಲಿಲ್ಲ, ನನಗೆ ವರವನ್ನು ಕೊಡಲಿಲ್ಲ ಎಂಬುದಾಗಿ. ಆಗ
ಸನ್ಯಾಸಿ ಹೇಳುತ್ತಾನೆ, ಸರಿ, ಹಾಗಾದರೆ ನೀನು ನನ್ನ ಮುಂದೆ ಮಂಡಿ ಊರು ಎಂಬುದಾಗಿ ಹೇಳುತ್ತಾನೆ. ಮಂಡಿ ಊರು ಎಂದು ಹೇಳುವಾಗ ಅರಸನು ಒಪ್ಪುವುದಿಲ್ಲ. ನಾನು ಅರಸನಾಗಿದ್ದೇನೆ, ನಿನ್ನ ಮುಂದೆ ಮಂಡಿ ಊರುವುದಾ? ಎಂದಿಗೂ ಮಂಡಿ ಊರಲು ಸಾಧ್ಯವಿಲ್ಲ. ಸನ್ಯಾಸಿ ಹೇಳ್ತಾನೆ, ನೀನು ಮಂಡಿ ಊರಿದರೆ ಮಾತ್ರ ನಾನು ನಿನಗೆ ವರವನ್ನು ಕೊಡ್ಲಿಕ್ಕೆ ಸಾಧ್ಯ. ಅರಸ ಹೇಳ್ತಾನೆ, ಅದೇಗೆ ಸಾಧ್ಯವಿಲ್ಲ ಎಂಬುದಾಗಿ. ನಾನು ಯಾರ ಮುಂದೆಯೂ ಮಂಡಿ ಊರುವ ಹಾಗೆ ಇಲ್ಲ, ನಾನು ಅರಸನಾಗಿದ್ದೇನೆ, ನನ್ನ ಮುಂದೆ ಮಂಡಿ ಊರಬೇಕು ಎಂಬುದಾಗಿ. ಕೊನೆಗೆ ಅರಸ ವಿಧಿ ಇಲ್ಲದೆ ಸನ್ಯಾಸಿಯ ಮುಂದೆ ಮಂಡಿ ಊರುತ್ತಾನೆ. ಮಂಡಿ ಊರುವಾಗ ಈ ಸನ್ಯಾಸಿ ಪಕ್ಕದಲ್ಲಿ ಅವನ ಮುಂದೆ ಇರುವ ವಿಭೂತಿಯನ್ನು ತೆಗೆದುಕೊಂಡು ಆ ಅರಸನ ತಲೆಯ ಮೇಲೆ ಹಾಕುತ್ತಾನೆ. ಅರಸನ ತಲೆಯ ಮೇಲೆ ಹಾಕುತ್ತಾ ಹೇಳುತ್ತಾನೆ, ಇದು ಬೂದಿ, ನೀನು ಈ ಬೂದಿಯಿಂದ, ಈ ಮಣ್ಣಿನಿಂದ ಬಂದವನು ಮಣ್ಣಿಗೆ ಸೇರುತ್ತೀಯ. ನೀನು ಮಣ್ಣಿನಿಂದ ಬಂದವನು ಮಣ್ಣಿಗೆ ಸೇರುತ್ತೀಯ. ಈ ಸೃಷ್ಟಿಯಲ್ಲಿ ಇರುವುದೆಲ್ಲವೂ ಮಣ್ಣಿಗೆ ಸೇರಿದ್ದು. ಅದರಿಂದ ನೀನು ಮಣ್ಣಿಗೆ ಸೇರುವವನು, ನಿನ್ನದ್ಯಾವುದು ಶಾಶ್ವತವಿಲ್ಲ ಎಂಬುದಾಗಿ ಈ ಬೂದಿಯನ್ನ ತಲೆಯ ಮೇಲೆ ಹಾಕುತ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ಈ ಅರಸ ತುಂಬಾ ಪಶ್ಚಾತ್ತಾಪ ಪಡುತ್ತಾನೆ. ಅಯ್ಯೋ, ನಾನು ಅಳಿದು ಹೋಗುವ ಆಸ್ತಿಗಾಗಿ ನಾನು ಇಷ್ಟು ಕಷ್ಟಪಟ್ಟನ, ಸತ್ತರು ನನ್ನ ಹಿಂದೆ ಬರದಂತ, ನನ್ನ ಸ್ವಂತವಾಗದಂತ ಹಣ ಆಸ್ತಿ ನನಗೆ ಬೇಕು ಎಂಬುದಾಗಿ ನಾನು ಚಿಂತಿಸಿದ ಎಷ್ಟು ಅವಿವೇಕತನ ಎಂಬುದಾಗಿ ಚಿಂತಿಸಿ ಅವನ ಖಿನ್ನ ಮುಖದಿಂದ, ಪಶ್ಚಾತ್ತಾಪದಿಂದ, ತನ್ನ ಅರಿವಿನಿಂದ, ತನಗೆ ಸಿಕ್ಕಿದ ಅರಿವಿನಿಂದ ಅವನು ಹಿಂತಿರುಗುತ್ತಾನೆ. ಹಿಂತಿರುಗುವಾಗ ಆ ಸನ್ಯಾಸಿಗೆ ಹೇಳುತ್ತಾನೆ, ಇಷ್ಟು ಕಾಲ ನಾನು ಹಣ ಆಸ್ತಿ ಎಂಬುದಾಗಿ ಓಡುತ್ತಾ ಇದ್ದೆ, ನನಗೆ ಇನ್ನೂ ಆಸ್ತಿ ಬೇಕು, ಹಣ ಬೇಕು ಎಂದು ಹೇಳುತ್ತಾ ಇದ್ದೆ. ಆದರೆ ಇಂದು ನನಗೆ ಜ್ಞಾನೋದಯವಾಯಿತು, ನಿನ್ನ ಒಂದೇ ಒಂದು ಮಾತಿನಿಂದ ನನಗೆ ಜ್ಞಾನೋದಯವಾಯಿತು. ಇಂದು ನಿನ್ನ ಮುಂದೆ ನಾನು ಮಂಡಿ ಊರದೆ ಹೋಗಿದ್ದರೆ, ನೀನು ಬೂದಿಯನ್ನು ನನ್ನ ತಲೆಯ ಮೇಲೆ ಹಾಕದೆ ಹೋಗಿದ್ದರೆ, ನೀನು ಮಣ್ಣಿನಿಂದ ಬಂದವನು, ಮಣ್ಣಿಗೆ ಹೋಗುವೆ, ಯಾವುದು ನಿನಗೆ ಶಾಶ್ವತವಿಲ್ಲ ಎಂದು ಮಾತನ್ನು ನೀನು ನುಡಿಯದೇ ಇದ್ದರೆ ನಾನು ಮನಪರಿವರ್ತನೆ ಹೊಂದುತ್ತಿರಲಿಲ್ಲ. ಆಸ್ತಿಗಾಗಿ, ಹಣಕ್ಕಾಗಿಯೇ ನಾನು ರಾಜ್ಯಗಳಲ್ಲಿ ಯುದ್ಧವನ್ನು ಮಾಡುತ್ತಿದ್ದೆ. ಹಲವಾರು ಸಾವಿರಾರು ಜನ ಸೈನಿಕರು, ಲಕ್ಷಾಂತರ ಸೈನಿಕರು ಸಾವಿಗೀಡಾಗುತ್ತಿದ್ದರು ಎಂಬುದಾಗಿ ಹೇಳುತ್ತಾ ತನ್ನ ಅರಮನೆಗೆ ಹಿಂತಿರುಗುತ್ತಾನೆ. ಅಂದಿನಿಂದ ಅವನು ಯಾವ ದೇಶದ ಮೇಲೂ ಯುದ್ಧ ಮಾಡದೆ, ಯಾವ ಹಣಕ್ಕಾಗಿ, ಆಸ್ತಿಗಾಗಿ ಆತೊರೆಯದೆ, ದೇವರು ನನಗೆ ಬೇಕಾದುದನ್ನು ಕೊಡುತ್ತಾರೆ ಎಂಬ ವಿಶ್ವಾಸದಲ್ಲಿ ಬದುಕುತ್ತಾನೆ. ಪ್ರೀಸರು ಪ್ರಿಯರೇ, ಈ ಸ್ವಾರಸ್ಯಕರವಾದ ಈ ಪುಟ್ಟ ಕಥೆಯಲ್ಲಿ ನಾವು ನಮ್ಮ ಜೀವಿತವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವುದು ಶಾಶ್ವತವಿಲ್ಲ. ನಾವು ಮಣ್ಣಿನಿಂದ ಉಂಟು ಮಾಡಲ್ಪಟ್ಟವರು, ಮಣ್ಣಿನಿಂದ ಉಂಟು ಮಾಡಲ್ಪಟ್ಟು ನಾವು ಮಣ್ಣಿಗೆ ಮತ್ತೆ ಹೋಗುವರಾದರೆ ನಮ್ಮ ಆಸೆಗಳು, ಕನಸುಗಳು ಸಾವಿರ, ನಮ್ಮ ಚಿಂತೆಗಳು ಸಾವಿರ. ಇಂದು ನಾವು ತಪಸ್ಸು ಕಾಲದ 2ನೇ ದಿನವನ್ನು ನಾವು ಧ್ಯಾನಿಸುವಾಗ ನಾವು ಕಲಿಯಬೇಕಾಗಿರುವಂತಹ ಮೊದಲನೆಯ ಪಾಠ, ಹಣ, ಆಸ್ತಿ ಎಂಬಂತಹ ಯಾವುದೇ ಸವಲತ್ತುಗಳ ನಿಮಿತ್ತವಾಗಿ ನಾವು ಗುಲಾಮರಾಗಬಾರದು. ಯಾವುದು ನಮ್ಮದಿಲ್ಲ. ನಾವು ಬರುವಾಗ ಏನನ್ನು ಒತ್ತು ತರಲಿಲ್ಲ, ಹೋಗುವಾಗ ಏನನ್ನು ಒತ್ತು ಹೋಗುವುದಿಲ್ಲ. ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಿ ಹೋಗುವಾಗ, ದೇವರ ವಾಕ್ಯಗಳನ್ನು ನಾವು ಚಿಂತಿಸುವಾಗ, ನಾವು ಕ್ಷಣಾರ್ಥದಲ್ಲಿ ಕೆಲವು ಸಾರಿ ತುಂಬಾ ಆಳವಾಗಿ ಧ್ಯಾನಿಸಲು ಪ್ರಾರಂಭಿಸುತ್ತೇವೆ. ಯಾವ ವಾಕ್ಯ ನಮ್ಮನ್ನು ಸ್ಪರ್ಶಿಸುತ್ತದೋ ಆ ವಾಕ್ಯದೊಂದಿಗೆ ನಾವು ಮಿಲನವಾಗುತ್ತೇವೆ. ಮಾನಸಾಂತರ ಪ್ರಿಯರಿ, ಈ ತಪಸ್ಸು ಕಾಲದ ಸೂಚನೆ ಹಾಗೂ ತಪಸ್ಸು ಕಾಲದ ಮುಖ್ಯ ಉದ್ದೇಶ ಮಾನಸಾಂತ್ವನ, ಅಂದ್ರೆ ಪರಿವರ್ತನೆ. ನಾವು ಪರಿವರ್ತನೆ ಹೊಂದಬೇಕು. ನಮ್ಮ ಜೀವನದಲ್ಲಿ ನಾನು ಪರಿವರ್ತನೆ ಹೊಂದದೆ ಏನು ಮಾಡಲು ಸಾಧ್ಯವಿಲ್ಲ, ಏನನ್ನು ಗಳಿಸಿಕೊಳ್ಳಲು ಸಾಧ್ಯವಿಲ್ಲ.
ಇವತ್ತಿನ ಶುಭ ಸಂದೇಶವನ್ನು ಧ್ಯಾನಿಸುವಾಗಲೂ ನಾವು ನೋಡುತ್ತೇವೆ, ಇಡೀ ವಿಶ್ವವನ್ನು ಗೆದ್ದುಕೊಂಡು ನಿನ್ನ ಪ್ರಾಣವನ್ನು ಕಳೆದುಕೊಂಡರೆ ಏನು ಫಲ? ಇಡೀ ವಿಶ್ವವನ್ನು ಗೆದ್ದುಕೊಂಡು ನಿನ್ನ ಪ್ರಾಣವನ್ನು ಕಳೆದುಕೊಂಡರೆ ಏನು ಫಲ? ಯೇಸು ಸ್ವಾಮಿ ಹೇಳುತ್ತಾರೆ. ಇದೇ ವಾಕ್ಯಕ್ಕೆ ಅನುಸಾರವಾಗಿ ಮತ್ತೊಂದೆಡೆ ಹೇಳುತ್ತಾನೆ, ಇಡೀ ವಿಶ್ವವನ್ನು ಗೆದ್ದುಕೊಂಡು ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಫಲ? ಯೇಸು ಸ್ವಾಮಿ ಪ್ರಾಣವನ್ನು ಕುರಿತು, ಆತ್ಮವನ್ನು ಕುರಿತು ಹೇಳುತ್ತಾರೆ. ಒಬ್ಬ ಮನುಷ್ಯನು ಈ ಲೋಕದಲ್ಲಿ ನಾನು ಮತ್ತು ನೀವು ಜೀವಿಸಬೇಕಾದ್ರೆ ನಮಗೆ ಪ್ರಾಣ ಬೇಕು, ಉಸಿರಿರಬೇಕು. ಪ್ರಾಣವಿಲ್ಲದಿದ್ದರೆ ಏನು ಆಸ್ತಿ ಸಂಪಾದನೆ ಮಾಡಿ ಏನು ಪ್ರಯೋಜನ? ಎಲ್ಲ ಬಿಟ್ಟು ಹೋಗ್ತಾ ಇರಬೇಕು. ಕ್ಷಣಾರ್ಥದಲ್ಲಿ ನಾನು ನನ್ನದು ನನ್ನದೆಂದು ಇರುವುದೆಲ್ಲವೂ ಕ್ಷಣಾರ್ಥದಲ್ಲಿ ಮರೆಯಾಗಿ ಹೋಗುತ್ತದೆ. ನಿನಗೆಷ್ಟೇ ಹಣ, ಆಸ್ತಿ, ಅಂತಸ್ತನ್ನ, ಬಂಗಾರವನ್ನ, ಏನೇ ನೀನು ಡೆಪಾಸಿಟ್ಗಳನ್ನ ಎಲ್ಲಿ ಯಾರಿಗೂ ಕಾಣದಂತೆ ಏನೇ ಮಾಡಿದರೂ ಸಹ ನಿನ್ನ ಪ್ರಾಣವೆಂಬ ಪಕ್ಷಿ ಹಾರಿ ಹೋದ ತಕ್ಷಣ ಅವೆಲ್ಲವೂ ಕೊಳ್ಳೆ ಹೊಡೆಯಲ್ಪಡುತ್ತದೆ, ಅವೆಲ್ಲವೂ ಪ್ರಕೃತಿಗೆ ಸ್ವಂತವಾಗುತ್ತದೆ, ಅವೆಲ್ಲವೂ ಮತ್ತೊಬ್ಬರು ಸವಿಯುತ್ತಾರೆ. ಶಾಶ್ವತವಿಲ್ಲ. ನೀನು ಕೂಡಿಡುವುದು ಯಾವುದು ಶಾಶ್ವತವಿಲ್ಲ. ಕೊಟ್ಟದ್ದು ಪರರಿಗೆ, ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನಾವು ಬಚ್ಚಿಟ್ಟಿದ್ದೆಲ್ಲವೂ ಪರರ ಪಾಲಾಗುವುದು ಯಾವಾಗ? ನಮ್ಮ ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುವಾಗ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನೀನು ಇಡೀ ವಿಶ್ವವನ್ನು ಗೆದ್ದುಕೊಂಡು ನಿನ್ನ ಪ್ರಾಣವನ್ನು ಕಳೆದುಕೊಂಡರೆ ಏನು ಫಲ? ಏನು ಫಲವಿಲ್ಲ. ಇಡೀ ವಿಶ್ವವನ್ನು ಗೆದ್ದುಕೊಂಡು ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಫಲ? ನೋಡಿ, ಪ್ರಾಣ ಮತ್ತು ಆತ್ಮವನ್ನು ಕುರಿತು ಯೇಸು ಹೇಳುತ್ತಾರೆ. ಪ್ರಾಣಕ್ಕಿಂತ ಮಿಗಿಲಾದದ್ದು ಆತ್ಮ, ಆಸ್ತಿಗಿಂತ ಮಿಗಿಲಾದದ್ದು ಆತ್ಮ. ನಾನು ಸತ್ತರೂ ನನ್ನೊಂದಿಗೆ ನಾನು ಸ್ವರ್ಗವನ್ನು ಸೇರಲು ಸಾಧ್ಯವಿಲ್ಲ, ನನ್ನ ಆತ್ಮವು ಸ್ವರ್ಗವನ್ನು ಸೇರುತ್ತದೆ ಅಥವಾ ನರಕವನ್ನು ಸೇರುತ್ತದೆ. ನಾನು ಎಲ್ಲವನ್ನ ಗೆದ್ದುಕೊಳ್ಳುತ್ತಾ ಇದ್ದೇನೆ, ಆದರೆ ಆತ್ಮವನ್ನು ಕಳೆದುಕೊಳ್ಳುತ್ತಾ ಇದ್ದೇನೆ. ದುಶ್ಚಟಗಳಿಂದ, ದುರ್ಮಾರ್ಗಗಳಿಂದ, ದುರಾಲೋಚನೆಗಳಿಂದ, ದೇವರಿಗೆ ವಿರುದ್ಧವಾಗಿ ಜೀವಿಸಿ, ಕುಟುಂಬಕ್ಕೆ ವಿರುದ್ಧವಾಗಿ ಜೀವಿಸಿ, ನೆರೆಯವರಿಗೆ ವಿರುದ್ಧವಾಗಿ ಜೀವಿಸಿ, ಧರ್ಮಸಭೆಗೆ ವಿರುದ್ಧವಾಗಿ ಜೀವಿಸಿ, ಸಮಾಜಕ್ಕೆ ವಿರುದ್ಧವಾಗಿ ಜೀವಿಸಿ, ನ್ಯಾಯಕ್ಕೆ ವಿರುದ್ಧವಾಗಿ ಜೀವಿಸಿ, ಅನ್ಯಾಯದ ಮಾರ್ಗದಲ್ಲಿ ನಡೆದು ನನ್ನ ಆತ್ಮವನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ಪಾಪದ ಪಥದಲ್ಲಿ ನಡೆದು ನಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ಪ್ರಿಯರೇ, ಯಾವಾಗ ಒಬ್ಬ ಮನುಷ್ಯನು ತನಗಿರುವ ಆತ್ಮವನ್ನು ಕಳೆದುಕೊಳ್ಳುತ್ತಾನೋ ಅವನು ದೇವರ ಸಾಮ್ರಾಜ್ಯಕ್ಕೆ ಅನರ್ಹನು. ಅದಕ್ಕಾಗಿ ಹೇಳುವುದು, ನಾವು ಈ ತಪಸ್ಸು ಕಾಲದಲ್ಲಿ ಮಾಡಬೇಕಾದ ಮೊದಲನೆಯ ಕಾರ್ಯ, ನಾವು ನಮ್ಮ ಮೇಲೆ ಕರುಣೆ ತೋರುವುದಕ್ಕಾಗಿ ಪ್ರಾರ್ಥಿಸಬೇಕು. ದೇವ, ನನ್ನ ಮೇಲೆ ಕರುಣೆ ತೋರಿ, ನನ್ನ ಮೇಲೆ ದಯೆ ತೋರಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಈ ಪ್ರತಿಯೊಂದು ತಪಸ್ಸು ಕಾಲವು ನಮಗಾಗಿ ಮಾತ್ರವೇ, ಅಂದರೆ ನಿನಗಾಗಿ ಮಾತ್ರವೇ ಮೀಸಲಾಗಿಟ್ಟಂತಹ ಕಾಲ. ಪರರಿಗಾಗಿ ಪ್ರಾರ್ಥಿಸಿ ಕುಳಿತುಕೊಳ್ಳುವ ಕಾಲವಲ್ಲ. ಸುಪ್ರಸನ್ನತೆಯ ಈ ಕಾಲ ಪರರಿಗಾಗಿ ಚಿಂತಿಸುವ ಕಾಲವಲ್ಲ. ಈ ಆಶೀರ್ವಾದದ ಕಾಲ ಪರರನ್ನ ನೀನು ಪರಿವರ್ತಿಸುವುದಕ್ಕಾಗಿ ಅಲ್ಲ, ನೀನು ಪರಿವರ್ತನೆ ಹೊಂದುವುದಕ್ಕಾಗಿ, ನಾನು ಪರಿವರ್ತನೆ ಹೊಂದುವುದಕ್ಕಾಗಿ ಈ ತಪಸ್ಸು ಕಾಲ. ಉಪವಾಸ ಪ್ರಾರ್ಥನೆಗಳು ಹೌದಲ್ಲ, ಇದೆ. ಅನೇಕ ವಿಧದಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡುತ್ತೇವೆ. ಧ್ಯಾನಗಳು, ಈ ತಪಸ್ಸು ಕಾಲದಲ್ಲಿ ಎಲ್ಲಾ ವಿಚಾರಣೆಗಳಲ್ಲಿ ಧ್ಯಾನಗಳನ್ನು ಏರ್ಪಡಿಸುವುದನ್ನು ನಾವು ನೋಡುತ್ತೇವೆ. ಯಾವುದಕ್ಕಾಗಿ? ಎಷ್ಟೋ ಕಡೆ ಧ್ಯಾನಗಳಿಗಾಗಿ ದೂರ ಹೋಗುವುದನ್ನು ನಾವು ನೋಡುತ್ತೇವೆ. ಪರ ದೇಶಗಳಿಗೆ, ಪರ ಊರುಗಳಿಗೆ, ಪರ ರಾಜ್ಯಗಳಿಗೆ ನಾವು ಧ್ಯಾನಕ್ಕೆ ಹೋಗುವುದನ್ನು ನಾವು ನೋಡುತ್ತೇವೆ. ಯಾಕೆ? ಒಂದು ಪರಿವರ್ತನೆಯನ್ನು ಹೊಂದುವುದಕ್ಕಾಗಿ. ಈ ತಪಸ್ಸು ಕಾಲ ಎಂಬುದಾದ್ರೆ ಎಲ್ಲರಿಗೂ ಒಂದು ಭಯ, ಪಾಪದ ಅರಿವು. ತಪಸ್ಸು ಕಾಲ ಬಂತು, ಅಯ್ಯೋ ತಪಸ್ಸು ಕಾಲ ಬಂತು, ಇನ್ನು ನಾನು ಬದಲಾವಣೆ ಆಗಬೇಕು, ಅಯ್ಯೋ ದೇವರ ಮುಂದೆ ಕ್ಷಮೆಯಾಚಿಸಬೇಕು. ನೋಡಿ, ಈ ತಪಸ್ಸು ಕಾಲ ಬರುವಾಗ ಪ್ರತಿಯೊಬ್ಬರಲ್ಲಿ ಬರುವಂಥದ್ದು, ನಾನು ದೇವರಲ್ಲಿ ಕ್ಷಮೆಯಾಚಿಸಬೇಕು, ನಾನು ಧ್ಯಾನಕ್ಕೆ ಹೋಗಬೇಕು, ನಾನು ಪಾಪವನ್ನು ಬಿಟ್ಟು ಬಿಡಬೇಕು, ನಾನು ಪಶ್ಚಾತ್ತಾಪ ಪಡಬೇಕು, ಒಳ್ಳೆಯ ಪಾಪ ನಿವೇದನೆ ಮಾಡಬೇಕು, ನಾನು ಉಪವಾಸ ಮಾಡಬೇಕು, ನಾನು ದಾನ ಧರ್ಮ ಮಾಡಬೇಕು, ನಾನು ಬಲಿ ಪೂಜೆಗೆ ಹೋಗಬೇಕು, ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಕೇಳಬೇಕು.
ಈ ತಪಸ್ಸು ಕಾಲ ಒಂದು ಆಕರ್ಷಣೀಯ ಕಾಲ, ಅಂದರೆ ದೇವರಿಗೂ ನಮಗೂ ಒಂದು ಸಂಬಂಧವನ್ನು ಉಂಟು ಮಾಡುವ ಕಾಲ, ಕೊರಗಿ ಕುಳಿತುಕೊಳ್ಳುವ ಕಾಲವಲ್ಲ. ಬರೀ ಅನೇಕ ದೇವರ ವಾಕ್ಯಗಳನ್ನ ನಾವು ಧ್ಯಾನಿಸಬಹುದು. ಸಾವಿರಾರು ಸಾವಿರಾರು ಲಕ್ಷಾಂತರ ವಾಕ್ಯಗಳು ನಮ್ಮ ಮುಂದೆ ಇದೆ. ಕೇವಲ ವಾಕ್ಯಗಳನ್ನು ಧ್ಯಾನಿಸಿ ಕುಳಿತುಕೊಳ್ಳುವುದರಲ್ಲಿ ಪ್ರಯೋಜನವಿಲ್ಲ, ಅಥವಾ ಕೇವಲ ಧ್ಯಾನಗಳನ್ನು ಬಾಯ್ಪಾಠ ಮಾಡಿ ಕುಳಿತುಕೊಳ್ಳುವುದರಲ್ಲಿ ಪ್ರಯೋಜನವಿಲ್ಲ. ಪ್ರಿಯ, ತಪಸ್ಸು ಕಾಲ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವ ಕಾಲ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ. ಅದರಿಂದ ಈ ತಪಸ್ಸು ಕಾಲದಲ್ಲಿ ನಾವು ಬರೀ ವಾಕ್ಯಗಳನ್ನು ನೋಡಿ ಕುಳಿತುಕೊಳ್ಳುವುದಲ್ಲ, ಬರೀ ವಾಕ್ಯಗಳನ್ನು ನೋಡಿ ಕುಳಿತುಕೊಂಡು ವಾಕ್ಯಗಳನ್ನು ಬರೀ ಹೇಳಿಕೊಂಡು ಕುಳಿತುಕೊಳ್ಳುವುದರಲ್ಲಿ ಯಾವ ಪ್ರಯೋಜನವಿಲ್ಲ. ತಪಸ್ಸು ಕಾಲ ನಾನು ವಾಕ್ಯವಾಗಿ ಬದಲಾವಣೆಯಾಗುವ ಕಾಲ. ತಪಸ್ಸು ಕಾಲ ನಾನು ನಿತ್ಯ ಜೀವಕ್ಕಾಗಿ ಹಾತೊರೆಯುವಂತಹ ಕಾಲ, ನನ್ನನ್ನು ಸಿದ್ಧಪಡಿಸಿಕೊಳ್ಳುವಂತಹ ಕಾಲ, ನನ್ನನ್ನು ನೂತನ ಮನುಷ್ಯನಾಗಿ ಮಾರ್ಪಡಿಸಿಕೊಳ್ಳುವ ಕಾಲ, ನನ್ನನ್ನು ನಾನು ನೋಡುವ ಕಾರಣ, ನನ್ನ ಬಲಹೀನತೆಯನ್ನು ನೋಡುವ ಕಾರಣ ಕುಳಿತುಕೊಂಡು ಈ ವರ್ಷಗಳಲ್ಲಿ ನನ್ನ ಜೀವನ ಹೇಗಿತ್ತು, ಕಳೆದ ವರ್ಷಗಳಲ್ಲಿ ನನ್ನ ಜೀವನ ಹೇಗಿತ್ತು, ಹಾಗೂ ನಾನು ಯಾವ ವಿಧದಲ್ಲಿ ದೇವರಿಗೆ ಮೆಚ್ಚುಗೆ ಉಳ್ಳವನಾಗಿದ್ದೇನೆ, ನನ್ನ ಜೀವನದಲ್ಲಿ ನಾನು ಯಾವ ವಿಧದಲ್ಲಿ ಸಮಾಜದಲ್ಲಿ ಕುಟುಂಬದಲ್ಲಿ ನಾನು ಹೇಗೆ ಜೀವಿಸಿದನು, ಇವುಗಳನ್ನು ಪರಿಶೀಲಿಸಿಕೊಂಡು ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪರಿವರ್ತನೆಗಾಗಿ ನನ್ನ ಹೃದಯವನ್ನು ಸೀಳಿಕೊಳ್ಳುತ್ತಾ, ವಸ್ತ್ರವನ್ನೆಲ್ಲ ಹೃದಯವನ್ನು ಸೀಳಿಕೊಳ್ಳುತ್ತಾ ದೇವರ ಮುಂದೆ ಕುಳಿತು, ದೇವಾ ನನ್ನ ಮೇಲೆ ಕರುಣೆ ತೋರು, ನನ್ನ ಮೇಲೆ ದಯೆ ತೋರು, ನನ್ನನ್ನು ಕ್ಷಮಿಸು ಎಂದು ಕೂಗಿ ದೇವರನ್ನು ಕರೆದು ದೇವರೊಂದಿಗೆ ಬೆರೆತು ಹೋಗುವ ಕಾಲ ಈ ತಪಸ್ಸು ಕಾಲ. ಬರೀ ಬೈಬಲ್ನ ಪುಟವನ್ನು ತೆಗೆದುಕೊಂಡು ಸುಮ್ಮನೆ ಬೈಬಲ್ ಪುಟನ ತಿರುಗಿಸಿ ಹೋಗುವುದರಲ್ಲಿ ಏನು ಪ್ರಯೋಜನವಿಲ್ಲ. ಓದ್ತಾ ಹೋಗ್ಬೋದಷ್ಟೇ, ಓದ್ತಾ ಹೋಗ್ತೀವಿ, ಅಂಡರ್ಲೈನ್ ಮಾಡಿ ಹೋಗ್ತೇವೆ, ಓದ್ತಾ ಹೋಗ್ತೀವಿ, ಅಂಡರ್ಲೈನ್ ಮಾಡಿ ಹೋಗ್ತೇವೆ. ಇಲ್ಲ, ನನ್ನನ್ನು ನಾನು ಅಂಡರ್ಲೈನ್ ಮಾಡ್ಕೊಳ್ಬೇಕು. ನನ್ನಲ್ಲಿ ಯಾವ ಪಾಪವಿದೆ, ಯಾವ ಪಾಪ ನನ್ನನ್ನು ಬೇಟೆಯಾಡುತ್ತಿದೆ, ಅದನ್ನ ಅಂಡರ್ಲೈನ್ ಮಾಡಬೇಕು, ಅದನ್ನ ಡಿಲೀಟ್ ಮಾಡಬೇಕು, ಅದನ್ನ ತೆಗೆದು ಹಾಕಬೇಕು. ನಾನು ಯಾವುದಕ್ಕೆ ಈ ಲೋಕದಲ್ಲಿ ಸೋಲುತ್ತಾ ಇದ್ದೇನೆ? ಪ್ರಿಯರೇ, ಈ ಪ್ರಾರಂಭದ ದಿನದಲ್ಲಿ ಯಾಕೆ ಇವುಗಳನ್ನ ನಾನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ ಅಂದರೆ, ಈ ತಪಸ್ಸು ಕಾಲದ ಪ್ರಾರಂಭದಲ್ಲಿ ಮುಖ್ಯವಾಗಿ ಇವುಗಳನ್ನು ನಾವು ಪಾಲಿಸಬೇಕು, ನಮ್ಮನ್ನು ಪರಿಶೋಧಿಸಿಕೊಳ್ಳಬೇಕು. ನನಗೂ ದೇವರಿಗೆ ಇರುವಂತಹ ಆ ಸಂಬಂಧ ನಿಜವಾಗಿಯೂ ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಪ್ರಿಯರೇ, ಈ ತಪಸ್ಸು ಕಾಲ ನಮ್ಮ ಜೀವನದಲ್ಲಿ ನಮಗೆ ಒಂದು ಕೇಂದ್ರ ಬಿಂದು ನೋಡಿ. ಆಗಮನ ಕಾಲವನ್ನು ನಾವು ನೋಡುತ್ತೇವೆ, ಹೌದಲ್ಲ? ಆಗಮನ ಕಾಲವನ್ನು ನೋಡುತ್ತೇವೆ, ತಪಸ್ಸು ಕಾಲವನ್ನು ನೋಡುತ್ತೇವೆ, ಹೌದಲ್ಲ? ಕಾಲಗಳನ್ನ ಧರ್ಮಸಭೆ ನಮಗೆ ಕೊಟ್ಟಿದೆ. ಸಾಧಾರಣ ಕಾಲವನ್ನು ನಾವು ನೋಡುತ್ತೇವೆ, ಯೇಸುಸ್ವಾಮಿ ಬರುವಿಕೆಯನ್ನು ಆಗಮನ ಕಾಲ ಎಂದು ಹೇಳುತ್ತೇವೆ, ಯೇಸುಸ್ವಾಮಿಯ ಯಾತನೆಯ ಕಾಲಗಳನ್ನ ತಪಸ್ಸು ಕಾಲ ಎಂಬುದಾಗಿ ಹೇಳುತ್ತೇವೆ, ಸಾಧಾರಣ ಕಾಲಗಳನ್ನ ನಾವು ನೋಡುತ್ತೇವೆ. ಈ ಕಾಲಗಳೆಲ್ಲವೂ ನಮ್ಮನ್ನ ಪರಿವರ್ತಿಸಿಕೊಳ್ಳುವುದಕ್ಕಾಗಿಯೇ. ನೋಡಿ, ಕ್ರಿಸ್ಮಸ್ ದಿನ ಬರುತ್ತದೆ ಎಂಬುದಾದರೆ ಕ್ರಿಸ್ಮಸ್ಗೆ ಸಿದ್ಧತೆಯಾಗಿ 30 ದಿನಗಳಿಗೆ ಮುಂಚಿತವಾಗಿ ಕೆಲವು ವ್ಯಕ್ತಿಗಳು 30 ದಿನಗಳ ಕಾಲ ಉಪವಾಸ ಪ್ರಾರ್ಥನೆಯೊಂದಿಗೆ ಪ್ರಭು ಯೇಸುವಿನ ಜನನಕ್ಕೆ ಸಿದ್ಧರಾಗುತ್ತಾರೆ. ಯೇಸು ನನ್ನ ಹೃದಯದಲ್ಲಿ ಜನಿಸಬೇಕು, ನನ್ನ ಕುಟುಂಬದಲ್ಲಿ ಜನಿಸಬೇಕೆಂಬುದಾಗಿ ಆ 30 ದಿನಗಳ ಕಾಲ ಪ್ರಾರ್ಥನೆ ಉಪವಾಸದೊಂದಿಗೆ ಒಂದಾಗುತ್ತಾರೆ. ತಪಸ್ಸು ಕಾಲ ಬರುವಾಗ ಈ 40 ದಿನಗಳ ಕಾಲ ಪ್ರಾರ್ಥನೆ, ಪಶ್ಚಾತ್ತಾಪದಲ್ಲಿ ಪ್ರಭು ಯೇಸುವಿನ ಮರಣದಲ್ಲಿ ಒಂದಾಗಲು, ನನಗಾಗಿ ಪ್ರಭು ಯೇಸು ಸತ್ತರು, ನನ್ನ ಪಾಪಗಳಿಗಾಗಿ ಪ್ರಭು ಯೇಸು ಸತ್ತರು, ಅದರಿಂದ ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪ್ರಭು ಯೇಸುವಿನ ಮುಂದೆ ಶರಣನಾಗಿ ಪ್ರಭು ಯೇಸುವಿಗೆ ಮೆಚ್ಚುಗೆಯಾಗಿ ಹೊಸ ಸೃಷ್ಟಿಯಾಗಿ ಬಾಳಬೇಕು ಎಂಬುವಂತ ತೀರ್ಮಾನವನ್ನು ತಂದುಕೊಳ್ಳುವಂತಹ ಕಾಲ ಈ ತಪಸ್ಸು ಕಾಲ. ಹೌದು ಪ್ರಿಯರೇ, ಲೂಕನ ಶುಭ ಸಂದೇಶ 6ನೇ ಅಧ್ಯಾಯವನ್ನು ತೆಗೆದುಕೊಂಡು ನಾವು ಚಿಂತಿಸಬೇಕಾದರೆ 24ನೇ ವಚನವನ್ನು ನಾವು ಧ್ಯಾನಿಸಬೇಕಾದ್ರೆ ಒಂದು ವಚನ ಹೀಗೆ ಹೇಳುತ್ತದೆ: ಧನಿಕರೇ ನಿಮಗೆ ಧಿಕ್ಕಾರ, ನೀವು ಸುಖ ಜೀವನವನ್ನು ಅನುಭವಿಸಿ ಆಗಿದೆ.
ಈಗ ತಿಂದು ತೃಪ್ತಿಯಾಗಿರುವವರೇ ನಿಮಗೆ ಧಿಕ್ಕಾರ, ನೀವು ಹಸಿದು ಬಳಲುವಿರಿ. ಈಗ ನಕ್ಕು ನಲಿದು ಆಡುವವರೇ ನಿಮಗೆ ಧಿಕ್ಕಾರ, ನೀವು ದುಃಖಿಸಿ ಗೋಳಾಡುವಿರಿ. ಜನರೆಲ್ಲರಿಂದ ಹೊಗಳಿಸಿಕೊಳ್ಳುವಾಗ ನಿಮಗೆ ಧಿಕ್ಕಾರ. ಕಪಟ ಪ್ರವಾದಿಗಳು ಈ ಜನರ ಪೂರ್ವಜರಂತೆ ಹೀಗೆಯೇ ಹೊಗಳಿಸಿಕೊಂಡಿದ್ದರು. ನೋಡಿ, ಧಿಕ್ಕಾರವನ್ನು ಕುರಿತು ಯೇಸು ಸ್ವಾಮಿ ಮಾತನಾಡುತ್ತಾ ಇದ್ದಾರೆ. ಧನಿಕರನ್ನು ನೋಡಿ ನಿಮಗೆ ಧಿಕ್ಕಾರ ಎಂದು ಹೇಳ್ತಾ ಇದ್ದಾರೆ. ತಿಂದು ತೃಪ್ತಿಯಾಗಿ ತಿಂದು ಮೋಜು ಮಾಡುತ್ತಿರುವನ್ನ ನೋಡಿ ಧಿಕ್ಕಾರ ಎಂದು ಹೇಳುತ್ತಾ ಇದ್ದಾರೆ. ನಕ್ಕು ನಲಿದಾಡಿಯವರನ್ನು ನೋಡಿ ಧಿಕ್ಕಾರ ಎಂದು ಹೇಳುತ್ತಾ ಇದ್ದಾರೆ. ಜನರಲ್ಲಿ ಹೊಗಳಿಸಿಕೊಳ್ಳುವಾಗ ಧಿಕ್ಕಾರ ಎಂದು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಈ ಧಿಕ್ಕಾರಗಳಲ್ಲಿ ಅರ್ಥವಿದೆ. ಈ ಧಿಕ್ಕಾರಗಳಲ್ಲಿ ಒಂದು ಅರ್ಥವಿದೆ. ಯಾಕೆಂದ್ರೆ ನಾವು ಈ ದಿನಗಳಲ್ಲಿ, ಈ ನಮ್ಮ ಜೀವಿತದಲ್ಲಿ ಔದಾರ್ಯದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ತಿಂದು ಕುಡಿದು ಅಮಲೇರಿ ಜೀವಿಸುತ್ತಾ ಇದ್ದೇವೆ. ಪರರನ್ನು ನೋಡುತ್ತಾ ಇಲ್ಲ, ಪರರ ಕಣ್ಣೀರನ್ನು ನೋಡುತ್ತಾ ಇಲ್ಲ, ದರಿದ್ರರನ್ನು ನೋಡುತ್ತಾ ಇಲ್ಲ, ರೋಗಿಗಳನ್ನು ನೋಡುತ್ತಾ ಇಲ್ಲ, ಬಡವರನ್ನು ನೋಡುತ್ತಾ ಇಲ್ಲ. ಕೇವಲ ನಾವು ಸ್ವಾರ್ಥಿಗಳಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಸಂತೋಷಿಸುತ್ತಾ, ನಗಾಡುತ್ತಾ, ನಕ್ಕು ನಲಿದಾಡುತ್ತಾ, ಆರ್ಭಟಿಸುತ್ತಾ ನಾವು ಜೀವಿಸುತ್ತಾ ಇದ್ದೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಇವೆಲ್ಲವನ್ನು ನಾವು ಬದಿಗುತ್ತಿ ಬಾಳಬೇಕು. ಇವೆಲ್ಲ ಜೀವಿತದಿಂದ ನಾವು ಹೊರಬಂದು ಬಾಳಲು ಯತ್ನಿಸಬೇಕು. ಇವುದೇ ತಪಸ್ಸು ಕಾಲದ ಪದ್ಧತಿಗಳು. ನಾವು ಜೀವಿಸಿದಂತೆಯೇ ಎಂದಿಗೂ ತದಾ ಯಾವಾಗಲೂ ಜೀವಿಸುವಂತೆಯೇ ನಾವು ಜೀವಿಸುವುದಾದರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಬೆಳಿಗ್ಗೆ ಎದ್ದು ಒಂದು ಬಲಿಪೂಜೆಗೆ ಹೋಗಿ ಬಂದು ತಪಸ್ಸು ಕಾಲದಲ್ಲಿ ನಾನು ತಪ್ಪದೆ ಬಲಿಪೂಜೆಗೆ ಹೋಗುತ್ತೇನೆ ಎಂದು ಬರೀ ಬಲಿಪೂಜೆಗೆ ಒಂದು ತಪಸ್ಸು ಕಾಲದಲ್ಲಿ ಹೋಗಿ ಬಂದರೆ ಏನು ಪ್ರಯೋಜನ? ಪ್ರಯೋಜನವಿಲ್ಲ. ವಾಡಿಕೆಗಾಗಿ ಅಲ್ಲ, ಅಥವಾ ಆ ದಿನಗಳಿಗಾಗಿ ಆ ದಿನಗಳ ಸೀಮಿತಕ್ಕಾಗಿ ಮಾತ್ರವಲ್ಲ, ನಮ್ಮ ಜೀವನದ ಪಯಣದಲ್ಲಿ ಸಂಪೂರ್ಣವಾದ ಪರಿವರ್ತನೆಗೆ ನಾವು ಸಿದ್ಧರಾಗಬೇಕು. ಇವತ್ತು ನೋಡಿ, ಯಾವುದೇ ವಿಧವಾದಂತಹ ಹಬ್ಬ ಆಚರಣೆಗಳನ್ನು ನಾವು ಮಾಡುವುದಾದರೆ, ಮನೆಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡುವುದಾದರೆ, ಇವತ್ತು ನಮ್ಮ ಏನನ್ನು ನಾವು ಕಾಣುತ್ತೇವೆ? ಶ್ರೀಮಂತಿಕೆಯನ್ನು ಕಾಣುತ್ತೇವೆ, ಬಡವಂತಿಕೆಯನ್ನು ಕಾಣುತ್ತೇವೆ. ಶ್ರೀಮಂತರನ್ನ ಕರೆದು ಅವರನ್ನು ಮಾಡುವ ಉಪಚಾರ ಬೇರೆ, ಬಡವರನ್ನ ಕರೆದು ಅವರನ್ನು ಮಾಡುವ ಉಪಚಾರ ಬೇರೆ. ತಿಂದು ತೃಪ್ತಿಯಾಗುವಷ್ಟು ಶ್ರೀಮಂತರಿಗೆ ಬೇಕಾಗಿದ್ದರೆ ತಿಂದು ತೃಪ್ತಿಯಾಗಿ ಬಿಸಾಡುವಷ್ಟರ ಮಟ್ಟಿಗೆ ಕೊಡುವುದನ್ನು ನಾವು ನೋಡುತ್ತೇವೆ. ಅದೇ ಬಡವನಿಗೆ, ದರಿದ್ರನಿಗೆ, ಏನಿಲ್ಲದವನಿಗೆ, ಗತಿ ಇಲ್ಲದವನಿಗೆ, ಒಂದು ವಿಧವೆಗೆ, ಒಬ್ಬ ಅಂಗವಿಕಲನಿಗೆ, ಒಬ್ಬ ಅನಾಥನಿಗೆ ಕೊಡಲು ಹಿಂಜರಿಯುವುದನ್ನು ನಾವು ನೋಡುತ್ತೇವೆ. ನಮಗೆ ಬೇಕಾಗಿರೋರೊಡನೆ ನಕ್ಕು ನಲಿದಾಡುತ್ತಾ ಸಂತೋಷವಾಗಿ ಹಗಲು ಇರುಳು ಅವರೊಡನೆ ಮಾತನಾಡುವುದನ್ನು ನಾವು ನೋಡುತ್ತೇವೆ ಹೊರತು, ನಮಗೆ ಬೇಡವಾದವರನ್ನ ತೆಗಳಿ ಅವರನ್ನು ತಿರಸ್ಕಾರ ಮಾಡಿ ಅವರಿಂದ ದೂರವಾಗಿರುವುದನ್ನು ನಾವು ನೋಡುತ್ತೇವೆ. ಇವೆಲ್ಲವೂ ತಪಸ್ಸು ಕಾಲಕ್ಕೆ ವಿರುದ್ಧವಾದವುಗಳು. ಇವೆಲ್ಲವುಗಳು ತಪಸ್ಸು ಕಾಲಕ್ಕೆ ವಿರುದ್ಧ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಧಿಕ್ಕಾರ. ಧನಿಕರೇ ನಿಮಗೆ ಧಿಕ್ಕಾರ, ತಿಂದು ತೃಪ್ತಿಯಾಗಿರುವವರೇ ನಿಮಗೆ ಧಿಕ್ಕಾರ, ನಕ್ಕು ನಲಿದಾಡುವವರೇ ನಿಮಗೆ ಧಿಕ್ಕಾರ, ಜನರಿಂದ ಹೊಗಳಿಸಿಕೊಳ್ಳುವವರೇ ನಿಮಗೆ ಧಿಕ್ಕಾರ. ಅಯ್ಯೋ, ಇವರು ಇಷ್ಟು ಕೆಲಸವನ್ನು ಮಾಡಿದರು, ಇಷ್ಟು ಶುಭ ಸಂದೇಶವನ್ನು ಸಾರಿದರು, ಇಷ್ಟು ದಾನ ಧರ್ಮವನ್ನು ಮಾಡಿದರು, ಇವರು ಇಷ್ಟು ಜನರಿಗೆ ಇಷ್ಟು ಊಟವನ್ನು ಕೊಟ್ಟರು, ಇಷ್ಟು ಹಣವನ್ನು ಕೊಟ್ಟರು. ಯಾಕೆ ಹೊಗಳಿಸಿಕೊಳ್ಳುವುದು? ಯಾಕೆ? ಎಷ್ಟು ಹೇಳ್ತಾರೆ, ನಿನ್ನ ಬಲಗೈ ಕೊಟ್ಟಿರೋದು ಎಡಗೈಗೂ ಸಹ ತಿಳಿಯದಿರಲಿ. ಆದರೆ ನಾವೇನು ಮಾಡುತ್ತಾ ಇದ್ದೇವೆ? ಬಲಗೈ ಕೊಟ್ಟದ್ದನ್ನ ಇಡೀ ನಾವು ಇರುವ ವಠಾರ, ನಾವಿರುವಂತ ಪ್ರದೇಶಗಳೆಲ್ಲ ಕಡೆ ನಾವು ಸಾರುತ್ತಾ ಇದ್ದೇವೆ. ಇವತ್ತು ನೋಡಿ, ಫೇಸ್ಬುಕ್ಗಳಲ್ಲಿ ನೋಡಬಹುದು, ಎಷ್ಟೋ ಜನ ಫೇಸ್ಬುಕ್ಗಳಲ್ಲಿ ವಿಡಿಯೋಗಳನ್ನು ಹಾಕ್ತಾರೆ. ಒಂದು ರಸ್ತೆಯಲ್ಲಿ ಬಿದ್ದುಕೊಂಡಿರುವಂತಹ ಒಂದು ಮಗುವೋ, ಹುಡುಗನೋ, ಹುಡುಗಿಯೋ, ಮುದುಕನೋ, ಮುದುಕಿಯೋ ಯಾರೋ ಆಗಿರಬಹುದು. ಅಲ್ಲಿ ಅವರಿಗೆ ತೆಗೆದುಕೊಂಡು ಹೋಗಿ ಅವರ ಬಳಿ ಹೋಗಿ ಅವರನ್ನ ಎತ್ತಿ ಅವರಿಗೆ ಅಲ್ಲಿ ಊಟವನ್ನು ಕೊಟ್ಟು ಅವರನ್ನ ಆರೈಕೆ ಮಾಡಿ ಅವರನ್ನ ಒರೆಸಿ ಅವರಿಗೆ ಕಟಿಂಗ್ ಮಾಡಿ ಎಲ್ಲವನ್ನ ಮಾಡಿ ಶುಶ್ರೂಷೆ ಮಾಡುವುದನ್ನ ನಾವು ನೋಡುತ್ತೇವೆ. ಇಲ್ಲಿ ಯಾಕೆ ಆ ಶುಶ್ರೂಷೆ? ಜನ ಆತನನ್ನು ನೋಡಬೇಕೆಂಬುದಕ್ಕಾಗಿ. ನೀನು ಫೇಸ್ಬುಕ್ ನಲ್ಲಿ ಲೈವ್ ಕೊಡುವಾಗ, ನೀನು ಮಾಡುವ ಕಾರ್ಯವನ್ನು ಕೊಡುವಾಗ ನಿನ್ನ ಮನಸ್ಸಿನಲ್ಲಿ ಇರುವುದು ನಿನ್ನನ್ನು ನೀನು ಹೊಗಳಿಸಿಕೊಳ್ಳಬೇಕಾಗಿದೆ ಜನರ ಮುಂದೆ. ಅದಕ್ಕಾಗಿ ನೀನು ಅದನ್ನು ಮಾಡುತ್ತಾ ಇದ್ದೀಯ. ಹೊಗಳಿಸಿಕೊಳ್ಳುವನು ಮಾತ್ರವೇ ಅದನ್ನು ಬಹಿರಂಗವಾಗಿ ಮಾಡುತ್ತಾನೆ.
ತನಗೆ ಸ್ಥಾನಮಾನಗಳು ಬೇಕೆಂಬುದಕ್ಕಾಗಿ ಅದನ್ನೆಲ್ಲವನ್ನು ಬಹಿರಂಗವಾಗಿ ಹೋಗಿ ರಸ್ತೆಯಲ್ಲಿ ಬಿದ್ದವರನ್ನ ನೋಡಿ, ಬೀದಿಯಲ್ಲಿ ಬಿದ್ದವರನ್ನ ನೋಡಿ, ರೈಲ್ವೆ ಸ್ಟೇಷನ್ ಬಿದ್ದವರನ್ನ ನೋಡಿ, ಯಾವುದೋ ಒಂದು ಮಗುವನ್ನ ನೋಡಿ, ಯಾವುದೋ ಮುದುಕರನ್ನ ನೋಡಿ, ಅವರಿಗೆ ಗೊತ್ತಿಲ್ಲದೆ ಅವರಿಗೆ ತೆಗೆದುಕೊಂಡು ಹೋಗಿ ಮಾಡುವ ಶುಶ್ರೂಷೆಯನ್ನ ನೀನು ವಿಡಿಯೋ ಮಾಡಿ ಪ್ರಚಾರ ಮಾಡುತ್ತೀಯ ಎಂಬುದಾದರೆ ನೀನು ಹೊಗಳಿಸಿಕೊಳ್ಳುವುದಕ್ಕಾಗಿ. ಯಾಕೆ ಆ ಹೊಗಳಿಕೆ ಇಲ್ಲದೆ, ಆ ತೋರ್ಪಡಿಸುವಿಕೆ ಇಲ್ಲದೆ ನಿನಗೆ ಸೇವೆ ಮಾಡಲು ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯ. ಅದಕ್ಕೆ ಯೇಸು ಹೇಳಿದರು, ನಾನು ಹಸಿದಿದ್ದೆ, ನನಗೆ ಆಹಾರವನ್ನ ಕೊಟ್ಟಿರಿ. ಹಸಿದವರಿಗೆ ಆಹಾರವನ್ನು ಕೊಡಬೇಕು. ಬರುವ ದಿನಗಳಲ್ಲಿ ನಾವು ತೀಕ್ಷ್ಣವಾದ ವಚನಗಳನ್ನು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಕೇವಲ ಇಂಟ್ರಡಕ್ಷನ್ ಮಾತ್ರವೇ. ಈ ತಪಸ್ಸು ಕಾಲದ ಸಿದ್ಧತೆಯಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕಾರ್ಯಗಳನ್ನ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಪ್ರಿಯರೇ, ದೇವರ ವಾಕ್ಯ ನಮ್ಮೆಲ್ಲರನ್ನ ಪರಿವರ್ತನೆಗೊಳಿಸುತ್ತದೆ. ನಾವು ಬೈಬಲ್ ಶ್ರೀಪುಟವನ್ನು ತೆಗೆದುಕೊಳ್ಳುವಾಗ ನಾವು ನೋಡುತ್ತೇವೆ, ಪ್ರವಾದಿಗಳೆಲ್ಲರೂ ಪಶ್ಚಾತ್ತಾಪದಲ್ಲಿ ಪರಿವರ್ತನೆ ಹೊಂದಿದ್ದಾರೆ ಹಾಗೂ ತನ್ನ ಮುಂದಿರುವಂತಹ ಜನತೆಯನ್ನು ಪಶ್ಚಾತ್ತಾಪದೆಡೆಗೆ ಬರಲು ಕರೆ ಕೊಟ್ಟಿದ್ದಾರೆ. ಪಶ್ಚಾತ್ತಾಪದ ಮಾರ್ಗವೇ ತಪಸ್ಸು ಕಾಲ. ನನ್ನನ್ನು ನೋಡಿ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವು ಈ ದಿನಗಳಲ್ಲಿ ಮಾಡಬೇಕಾದ ಪ್ರಾರ್ಥನೆ ಒಂದೇ, ಅಪ್ಪ ತಂದೆಯೇ ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. 1000 ಸಾರಿ ಹೇಳಿ, ಆ ಬರ್ತಮಿಯೋಸನಂತೆ ಕೂಗಿ ಹೇಳಿ, ಹಗಲು ರಾತ್ರಿ ಕಣ್ಣೀರಿನಲ್ಲಿ ಹೇಳಿ, ಮಲಗುವಾಗ ಹೇಳಿ, ಮಲಗಿ ಎದ್ದೇಳುವಾಗ ಹೇಳಿ, ಕೆಲಸ ಮಾಡುವಾಗ ಹೇಳಿ, ನಡೆದಾಡುವಾಗ ಹೇಳಿ. ಒಂದೇ ಪದ ನಿಮ್ಮ ಬಾಯಲ್ಲಿರಲಿ, ಅಪ್ಪ ತಂದೆಯೇ ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಯೇಸುವೇ ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಪವಿತ್ರಾತ್ಮರೇ ನನ್ನ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಇದುವೇ ಬೇಕಾಗಿರುವಂಥದ್ದು ಪ್ರಿಯರೇ. ಈ ತಪಸ್ಸು ಕಾಲದಲ್ಲಿ ನೀವು ನಿಮಗಾಗಿ ಪ್ರಾರ್ಥಿಸುವಂತ ಕಾಲವಾಗಿದೆ, ಪರರಿಗಾಗಿ ಪ್ರಾರ್ಥಿಸುವ ಕಾಲವಲ್ಲ. ಏಕೆಂದರೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಆಗಬೇಕಾಗಿರುವುದು ನಾನು ಮತ್ತು ನೀವು. ಮತ್ತವರ ಬಳಿ ಹೋಗಿ ನೀನು ಪಶ್ಚಾತ್ತಾಪ ಹೊಂದು, ನೀನು ಪ್ರಾರ್ಥನೆ ಮಾಡಿ ಎಂದು ಹೇಳುವುದಕ್ಕಾಗಿ ಅಲ್ಲ ಈ ಕಾಲ. ನಾನು ಪರಿವರ್ತನೆ ಹೊಂದುವುದಕ್ಕಾಗಿ, ನಾನು ಪರಿಶುದ್ಧತೆಯಿಂದ ಜೀವಿಸುವುದಕ್ಕಾಗಿ, ನಾನು ಕೆಟ್ಟದ್ದನ್ನು, ನನ್ನಲ್ಲಿದ್ದಂಥ ಕೆಟ್ಟದ್ದನ್ನು ನೋಡುವ ಕಾಲ, ನನ್ನಲ್ಲಿ ಅಡಕವಾಗಿರುವಂತಹ ಪಾಪವನ್ನು ನೋಡುವ ಕಾಲ, ನನ್ನಲ್ಲಿರುವ ವ್ಯಭಿಚಾರವನ್ನು ನೋಡುವ ಕಾಲ, ನನ್ನಲ್ಲಿರುವ ಕಾಮಂದತೆಗಳನ್ನು ನೋಡುವ ಕಾಲ, ನನ್ನಲ್ಲಿರುವಂತಹ ಅಹಂಕಾರ, ಅಹಂಭಾವ, ನಾನತ್ವ, ದ್ವೇಷ, ಮತ್ಸರ, ಅಗೆತನ, ದೂಷಣೆ, ನಿಂದನೆಗಳನ್ನು ನನ್ನ ಕಣ್ಣುಗಳಿಂದ ನೋಡಿ, ಅಯ್ಯಯ್ಯೋ ನಾನು ಪಾಪ ಮಾಡಿದೆನು, ಅಯ್ಯಯ್ಯೋ ನಾನು ಎಂಥ ದ್ರೋಹ ಮಾಡಿದೆನೆಂದು ಹೃದಯವನ್ನು ಸೀಳಿಕೊಳ್ಳುತ್ತಾ ದೇವರ ಮುಂದೆ ಪಶ್ಚಾತ್ತಾಪದಿಂದ ಕುಳಿತು ಪ್ರಾರ್ಥಿಸುವ ಕಾಲ ಈ ತಪಸ್ಸು ಕಾಲ. ಆದ್ದರಿಂದ ಪ್ರಾರ್ಥಿಸಿ, ಹೃದಯಾಂತರಾಳದಿಂದ ಪ್ರಾರ್ಥಿಸಿ. ಈ ತಪಸ್ಸು ಕಾಲ ನಿನಗಾಗಿ ಪ್ರಾರ್ಥಿಸುವ ಕಾಲ, ನಿನಗಾಗಿ ಪ್ರಾರ್ಥಿಸುವ ಕಾಲ, ನಿನ್ನ ಹೃದಯವನ್ನು ದೇವರಿಗೆ ಸಮರ್ಪಿಸುವ ಕಾಲ, ನಿನ್ನ ಜೀವನವನ್ನು ದೇವರಿಗೆ ಸಮರ್ಪಿಸುವ ಕಾಲ, ನಿನ್ನ ವ್ಯಕ್ತಿತ್ವವನ್ನು ದೇವರಿಗೆ ದಾನವಾಗಿ ಕೊಡುವ ಕಾಲ, ನಿನ್ನಲ್ಲಿರುವುದೆಲ್ಲವನ್ನು ಬಿಟ್ಟು ಕೊಡುವ ಕಾಲ, ನಿನ್ನಲ್ಲಿರುವುದೆಲ್ಲವನ್ನು ಸುಟ್ಟು ಹಾಕುವ ಕಾಲ ಈ ತಪಸ್ಸು ಕಾಲ. ಅದಕ್ಕಾಗಿ ಹೇಳುತ್ತಾರೆ, ಈ ತಪಸ್ಸು ಕಾಲ ಸುಪ್ರಸನ್ನತೆಯ ಕಾಲ, ಆಶೀರ್ವಾದದ ಕಾಲ, ಅನುಗ್ರಹದ ಕಾಲ, ಕೃಪೆಯ ಕಾಲ ಎಂಬುದಾಗಿ. ಇದು ದುಃಖದ ಕಾಲವಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ವಾಕ್ಯಗಳು ನಾವಾಗಬೇಕು. ವಾಕ್ಯ ನಾವಾಗದೆ ಹೋದರೆ ಪ್ರಯೋಜನವಿಲ್ಲ. ಬರೀ ಕೇವಲ ವಾಕ್ಯವನ್ನು ಹೇಳುವುದರಲ್ಲಿ ಪ್ರಯೋಜನವಿಲ್ಲ. ವಾಕ್ಯ ನಾವಾಗಬೇಕು. ವಾಕ್ಯವು ನಮ್ಮಲ್ಲಿ ವಾಸ ಮಾಡಬೇಕು. ಕೇವಲ 2 ದಿನ ಧ್ಯಾನಕ್ಕೆ ಹೋಗಿ, 3 ದಿನ ಧ್ಯಾನಕ್ಕೆ ಹೋಗಿ ಹಲ್ಲೆಲೂಯಾ ಹೇಳಿ ಕೈ ತಟ್ಟಿ ಒಳ್ಳೆಯ ಧ್ಯಾನ ಎಂದು ಹೇಳಿ ಬರುವುದರಲ್ಲಿ ಏನು ಪ್ರಯೋಜನವಿಲ್ಲ. ನೀನು ಧ್ಯಾನವಾಗಬೇಕು, ನಾನು ಧ್ಯಾನವಾಗಬೇಕು. ನನ್ನನ್ನು ನೋಡಿ ಮತ್ತೊಬ್ಬರು ಪರಿವರ್ತನೆ ಹೊಂದಬೇಕು. ನನ್ನ ಸಹೋದರನೇ, ಸಹೋದರಿಯೇ, ದೇವರು ನಿನ್ನನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾರೆ. ಇಂದು ವಾಕ್ಯವನ್ನು ನೀನು ಆಲಿಸುತ್ತಿರುವೆ. ಈ 2ನೇ ದಿನದ ಧ್ಯಾನದಲ್ಲಿ ನೀನಿರುವೆ.
ದೇವರು ನಿನ್ನನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾರೆ. ಯಾಕೆ ಗೊತ್ತಾ? ನೀನು ನಿನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವಂತಹ ದಿನವಾಗಿದೆ. ನಿನ್ನ ಪಾಪಗಳನ್ನು ನೀನು ನಿನ್ನ ಕಣ್ಣುಗಳಿಂದ ನೋಡುವಂತಹ ದಿನವಾಗಿದೆ. ನಾನು ಮಾಡಿದ ಅಕ್ರಮಗಳಿಗಾಗಿ ಪಶ್ಚಾತ್ತಾಪ ಪಡುವ ಕಾಲವಾಗಿದೆ. ಚಿಂತಿಸು ನನ್ನ ಸಹೋದರನೇ, ಸಹೋದರಿ, ಚಿಂತಿಸು. ಅದರಿಂದ ಈ ತಪಸ್ಸು ಕಾಲದ ಅರ್ಥವನ್ನು ನಾವು ಧ್ಯಾನಿಸಬೇಕು. ಅದರಿಂದ ನೇರವಾಗಿ ನಾವು ವಚನಗಳನ್ನು ಧ್ಯಾನಿಸುವುದರಲ್ಲಿ ಅಲ್ಲ, ಮೊದಲು ನಾವು ಸಿದ್ಧರಾಗಬೇಕು. ಈ ತಪಸ್ಸು ಕಾಲದಲ್ಲಿ ನಾನು ಮಾಡಬೇಕಾದದ್ದು ಏನು, ಇದು ಮುಖ್ಯ. ತಪಸ್ಸು ಕಾಲದಲ್ಲಿ ಮುಖ್ಯ ಇದು. ನಾನು ಯಾರು, ಹೂ ಆಮ್ ಐ, ನಾನು ಯಾರಾಗಿದ್ದೇನೆ, ಏನೆಲ್ಲ ಮಾಡಿದ್ದೇನೆ. ಸೊ ತದ ಬಳಿಕವೇ ನಾನು ಏನು ಮಾಡಬೇಕು ಎಂಬುದನ್ನ ಚಿಂತಿಸಬೇಕಾಗಿರುತ್ತೆ. ಅದರಿಂದ ಪ್ರಿಯರೇ, ಆಲಿಸಿ, ಧ್ಯಾನಿಸಿ. ದಯವಿಟ್ಟು ನೀವು ಆಲಿಸುವಂತಹ ಈ ಸಂದೇಶಗಳನ್ನು ಪರರಿಗೆ ಶೇರ್ ಮಾಡಿ. ಯೂಟ್ಯೂಬ್ನಲ್ಲಿ ಸಹ ನಿಮಗೆ ಲಭ್ಯವಾಗುತ್ತದೆ ಧ್ಯಾನಗಳು. ದಯವಿಟ್ಟು ಶೇರ್ ಮಾಡಿ. ಎಲ್ಲ ಗ್ರೂಪ್ಗಳಿಗೂ, ನಿಮಗೆ ತಿಳಿದಿರುವಂತಹ ಮಿತ್ರರಿಗೂ, ಕುಟುಂಬದವರಿಗೂ, ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಈ ಧ್ಯಾನಗಳು ಹಣಕ್ಕಾಗಿ ಅಲ್ಲ, ಯಾವುದೇ ಯೂಟ್ಯೂಬ್ನಲ್ಲಿ ಸಿಕ್ಕುವಂತಹ ಹಣಕ್ಕಾಗಿ ಅಲ್ಲ, ಅದರ ಗೊಡವೆ ಸ್ವರ್ಗೀಯ ಯಾತ್ರೆಗೆ ಇಲ್ಲ. ದೇವರ ವಾಕ್ಯವನ್ನು ಪ್ರತಿಯೊಬ್ಬರು ಅರಿಯಬೇಕು. ಪ್ರತಿಯೊಬ್ಬರು ದೇವರನ್ನು ಅರಿತುಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ದೇವರಲ್ಲಿ ಒಂದು ಸತ್ಸಂಬಂಧ ಉಂಟಾಗಬೇಕು. ದೇವರನ್ನ ಕಂಡುಕೊಳ್ಳಬೇಕು. ನಾನು ಯಾರು ಎಂಬ ಅರಿವು ಉಂಟಾಗಬೇಕು. ಅದರಿಂದ ದಯವಿಟ್ಟು ಕೇಳುವವರೆಲ್ಲರೂ ಸಾರಿರಿ, ಪರರಿಗೆ ಸಾರಿರಿ. ಒಂದು ಲೈಕ್ ಕೊಡುವುದರ ಮೂಲಕವಾಗಿ ಸಾರಿರಿ, ಶೇರ್ ಮಾಡುವುದರ ಮೂಲಕವಾಗಿ ಸಾರಿರಿ. ಆಗ ಕುಳಿತು ಧ್ಯಾನಿಸಿ. ಒಂದು ಪೇಪರ್ನ ತೆಗೆದುಕೊಳ್ಳಿ ಕೈಯಲ್ಲಿ. ಒಂದು ಪೇಪರ್ನ ತೆಗೆದುಕೊಳ್ಳಿ. ಇವತ್ತು ಬರೀರಿ, ನಿಮ್ಮಲ್ಲಿ ಏನೇನೆಲ್ಲ ಪಾಪವಿದೆ, ನನ್ನಲ್ಲಿ ಏನೆಲ್ಲ ಪಾಪವಿದೆ ಎಂಬುದನ್ನು ಬರೆಯಿರಿ. ಅದರಲ್ಲಿ ಕಠಿಣವಾದ ಪಾಪಗಳು ಯಾವುದು ಎಂಬುದಾಗಿ ನೋಡಿ. ಮಹಾಪಾಪಗಳು ಯಾವುದು ಎಂಬುದಾಗಿ ನೋಡಿ. ಅಲ್ಪ ಪಾಪಗಳು ಯಾವುದು ಎಂಬುದಾಗಿ ನೋಡಿ. ಇದರಲ್ಲಿ ನಿಮಗೆ ಬಿಡಲು ಸಾಧ್ಯವಾಗುವಂತಹ ಪಾಪಗಳು ಯಾವುದು, ಅಥವಾ ನಿಮಗೆ ಇದನ್ನು ಬಿಟ್ಟು ಬಿಡಲು ಆಗದಿರುವಂತಹ ಪಾಪಗಳು ಯಾವುದು, ಇವೆಲ್ಲವನ್ನ ಒಂದು ಪೇಪರ್ನಲ್ಲಿ ಬರೆಯಿರಿ. ಚಿಂತಿಸಿ, ಕುಳಿತುಕೊಂಡು ಧ್ಯಾನಿಸಿ. ಈ ತಪಸ್ಸು ಕಾಲದ ಪ್ರಾರಂಭದಲ್ಲಿ ಇದನ್ನೆಲ್ಲವನ್ನು ಬರೆದು ನಿಮ್ಮ ಕೈಯಲ್ಲಿ ಆ ಪೇಪರ್ನ ಇಟ್ಟುಕೊಂಡು ಪ್ರಾರ್ಥಿಸಿ. ಯೇಸುವೇ, ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ. ದೇವರೇ, ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ. ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ. ಕೇವಲ ಕರುಣೆ ತೋರಿ, ದಯೆ ತೋರಿ ಎಂದು ಈ 40 ದಿನಗಳ ಕಾಲ ಭಾರದಿಂದ ಪ್ರಾರ್ಥಿಸಿ. ಕರುಣೆಗಾಗಿ ಮಾತ್ರ, ಬೇರೆ ಏನು ನೀವು ಮಾಡೋದು ಬೇಕಾಗಿಲ್ಲ. ದೇವರಿಗೆ ಬೇರೆ ಯಾವುದು ಬೇಕಾಗಿಲ್ಲ. ಉದ್ದುದ್ದ ಪ್ರಾರ್ಥನೆಗಳು ಬೇಕಾಗಿಲ್ಲ, ಉದ್ದುದ್ದ ಕೈ ಚಪ್ಪಾಳೆ ಬೇಕಾಗಿಲ್ಲ, ಕೈ ಎತ್ತಿ ನೋಡಿದ್ರು ಬೇಕಾಗಿ ಅಂತ ಹೇಳಿದ್ರೆ, ನೀನು ಕೈಗಳನ್ನೆತ್ತುವಾಗ ನನ್ನ ಕಣ್ಣು ಮುಚ್ಚಿಕೊಳ್ಳುವೆನೆಂಬುದಾಗಿ ದೇವರು ಹೇಳುತ್ತಾರೆ. ನೀನು ಪ್ರಾರ್ಥಿಸುವಾಗ ನಾನು ಕಿವಿ ಮುಚ್ಚಿಕೊಳ್ಳುವೆನೆಂಬುದಾಗಿ ದೇವರು ಹೇಳುತ್ತಾರೆ. ಹೌದಲ್ಲ? ಮತ್ತಿನ್ಯಾಕೆ ಉದ್ದುದ್ದ ಪ್ರಾರ್ಥನೆ? ಕರುಣೆಗಾಗಿ ಪ್ರಾರ್ಥಿಸಿ. ಪಾಪಕ್ಕೆ ಪ್ರಚೋದನೆಯಾಗಿ ಹೋಗುವಂತಹ ಕಾಲಗಳನ್ನು ಚಿಂತಿಸಿ ಪ್ರಾರ್ಥಿಸಿ. ಆಧ್ಯಾತ್ಮಿಕತೆಯಿಂದ ದೂರ ಹೋಗಲು ಕಾರಣವಾದಂತಹ ಕಾಲಗಳನ್ನು ಚಿಂತಿಸಿ ಪ್ರಾರ್ಥಿಸಿ. ಅದರಿಂದ ಈ ತಪಸ್ಸು ಕಾಲದ ಆರಂಭದ ದಿನಗಳಲ್ಲಿ ಈ ಕಾರ್ಯವನ್ನು ನೀವು ಮಾಡುವಾಗ, ಮುಂಬರುವ ದಿನಗಳಲ್ಲಿ ದೇವರನ್ನು ಸಂಪೂರ್ಣವಾಗಿ ಕಂಡುಕೊಳ್ಳುವಂತೆ, ಪವಿತ್ರ ಆತ್ಮರನ್ನು ಅನುಭವಿಸುವಂತೆ ನಿಮಗೆ ಮಾರ್ಗಗಳು ತೆರೆಯಲ್ಪಡುತ್ತದೆ. ಅದರಿಂದ ಆಲಿಸಿ, ಧ್ಯಾನಿಸಿ, ಪಾಲಿಸಿ, ಪರರಿಗೆ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ.